ರಾಮಾಯಣ ಗ್ರಂಥವನ್ನು ಜಗದ್ಗುರು ಮಹಾಸ್ವಾಮಿಗಳವರು ಈಗ ಆವಿಷ್ಕರಿಸುತ್ತಿದ್ದಾರೆ. ಕನ್ನಡದ ಲಿಪಿಯ ಪುಸ್ತಕವನ್ನು ಇದೀಗ ಶ್ರೀಗಳವರು ಆವಿಷ್ಕರಿಸುತ್ತಿದ್ದಾರೆ. 1,00,000 ಮನೆಗಳನ್ನು ಈ ರಾಮಾಯಣ ಗ್ರಂಥವು ತಲುಪಬೇಕು ಎಂಬ ಒಂದು ಸಂಕಲ್ಪ ಇದೆ. ಜಗದ್ಗುರು ಮಹಾಸ್ವಾಮಿಗಳವರ ಅನುಗ್ರಹದಂತೆ ಆದೇಶದಂತೆ ಭಕ್ತರೆಲ್ಲರೂ ಈ ಗ್ರಂಥವನ್ನು ಸ್ವೀಕರಿಸಿ ಪಠಿಸಿ ಭಗವತ್ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರುತ್ತಿದ್ದೇವೆ. ಮಾಲಾ ಸುಧಾ ಕುಂಭ ವಿಬೋಧ ಮುದ್ರಾ ವಿದ್ಯಾ ವಿರಾಜತ್ ಕರವಾರಿಜಾತಾಂ ಅಪಾರ ಕಾರುಣ್ಯ ಸುಧಾಂಬುರಾಶಿಂ ಶ್ರೀ ಶಾರದಾಂಬಾಂ ಪ್ರಣತೋಸ್ಮಿ ನಿತ್ಯಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಪರಮ ಪವಿತ್ರವಾದ ಈ ವಿಜಯದಶಮಿ ಶುಭ ದಿವಸದಂದು ಶ್ರೀಮದ್ ರಾಮಾಯಣ ಪಟ್ಟಾಭಿಷೇಕ ಸರ್ಗದ ಪಾರಾಯಣೆಯನ್ನು ಮಾಡುವಂತಹ ಒಂದು ಕ್ರಮ ಪ್ರಾಚೀನ ಕಾಲದಿಂದಲೂ ಸಹ ನಡೆದು ಬರ್ತಾ ಇದೆ. ಅದರಂತೆ ಇವತ್ತು ಈ ಶ್ರೀಮದ್ ರಾಮಾಯಣ ಪಟ್ಟಾಭಿಷೇಕ ಸರ್ಗದ ಪಾರಾಯಣೆಯನ್ನು ಮಾಡಿದ್ದೇವೆ. ಇವತ್ತು ಇದರ ಜೊತೆಗೆ ವಿಶೇಷವಾಗಿ ವಾಲ್ಮೀಕಿ ರಾಮಾಯಣ ಸಂಪೂರ್ಣ ವಾಲ್ಮೀಕಿ ರಾಮಾಯಣ ಗ್ರಂಥದ ಆವಿಷ್ಕರಣೆಯನ್ನು ಇವತ್ತು ಮಾಡಿದ್ದೇವೆ. ಈ ಗ್ರಂಥವು ಪಾರಾಯಣೆಗೋಸ್ಕರ ಯಾರು ರಾಮಾಯಣವನ್ನು ಪಾರಾಯಣೆ ಮಾಡಲು ಇಚ್ಛಿಸುತ್ತಿದ್ದಾರೋ ಅವರಿಗೋಸ್ಕರವೂ ಇದು ಹೌದು, ಮತ್ತು ಎಲ್ಲರಿಗೂ ಆ ಇಚ್ಛೆಯೂ ಬರಬೇಕು ಅನ್ನೋದು ಸಹ ಇದರ ಒಂದು ಉದ್ದೇಶವಾಗಿದೆ. ಎಲ್ಲರೂ ಸಹ ಇಂತಹ ಒಂದು ಇಚ್ಛೆಯನ್ನು ತಂದುಕೊಳ್ಳಬೇಕು. ಒಳ್ಳೆ ರೀತಿಯಾದಂತಹ ಒಂದು ಜೀವನಕ್ಕಾಗಿ, ಉತ್ತಮವಾದಂತಹ ವ್ಯಕ್ತಿತ್ವದ ನಿರ್ಮಾಣಕ್ಕಾಗಿ ಶ್ರೀಮದ್ ರಾಮಾಯಣದ ಪಾರಾಯಣೆ ಎನ್ನುವುದು ಎಲ್ಲರಿಗೂ ಸಹ ಅತ್ಯಂತ ಅವಶ್ಯಕ. ಇದರ ಒಂದು ಪ್ರಯೋಜನ, ಪಾರಮಾರ್ಥಿಕವಾದಂತಹ ಒಂದು ಪ್ರಯೋಜನವಂತೂ ಖಂಡಿತವಾಗಿಯೂ ಇದ್ದೇ ಇದೆ. ಅದನ್ನು ಯಃ ಕರ್ಣಾಂಜಲಿ ಸಂಪುಟೈರಹರಹ ಸಮ್ಯಕ್ ಪಿಬತ್ಯಾದರಾತ್ ಅನ್ನುವಂತಹ ಒಂದು ಶ್ಲೋಕವು ಇದರಿಂದ ಆಗುವಂತಹ ಒಂದು ಪಾರಮಾರ್ಥಿಕ ಪ್ರಯೋಜನವನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಆ ಪಾರಮಾರ್ಥಿಕವಾದಂತಹ ಒಂದು ವಿಶಿಷ್ಟವಾದ ಪ್ರಯೋಜನವು ಅಂತೂ ಇದ್ದೇ ಇದೆ. ಅದಲ್ಲದೆ ಲೌಕಿಕವಾಗಿ ನಾವು ನೋಡುವುದಾದರೂ ಒಂದು ಉತ್ತಮವಾದಂತಹ ವ್ಯಕ್ತಿತ್ವದ ನಿರ್ಮಾಣವು ನಮ್ಮಲ್ಲಿ ಆಗುತ್ತೆ. ತದ್ವಾರ ನಾವು ಉತ್ತಮವಾದಂತಹ ಸ್ಥಿತಿಯನ್ನು ಜೀವನದಲ್ಲಿ ತಲುಪುವುದಕ್ಕೆ ಸಾಧ್ಯವಾಗುತ್ತೆ. ಹೇಗಿರಬೇಕು, ಹೇಗಿರಬಾರದು ಅನ್ನುವಂತಹ ಒಂದು, ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರದು ಅನ್ನುವಂತಹ ಒಂದು ಸರಿಯಾದ ವಿವೇಕವನ್ನು ನಾವು ಪಡೆದು ಜೀವನದಲ್ಲಿ ಸದಾಕಾಲ ಒಳ್ಳೆಯ ಮಾರ್ಗದಲ್ಲಿ ಹೋಗಿ ಎಲ್ಲರ ಒಂದು ಗೌರವಾದರಕ್ಕೂ ಪಾತ್ರರಾಗಿ ಉತ್ತಮವಾದಂತಹ ಸ್ಥಿತಿಯನ್ನು ತಲುಪಬೇಕು ಅಂತಂದರೆ ಅದಕ್ಕೆ ಖಂಡಿತವಾಗಿಯೂ ಶ್ರೀಮದ್ ರಾಮಾಯಣದ ಪಾರಾಯಣೆಯನ್ನು ಮಾಡಲೇಬೇಕು. ಮತ್ತು ಅಲ್ಲಿ ಹೇಳಲ್ಪಟ್ಟಂತಹ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಳ್ಳಬೇಕು. ಅಲ್ಲಿರುವಂತಹ ವಿಚಾರಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಇದರಿಂದ ಜೀವನದಲ್ಲಿ ನಮಗೆ ಒಳ್ಳೆಯದಾಗುತ್ತೆ. ಈ ಜೀವನ ಅನ್ನೋದು ಸಾರ್ಥಕವಾಗುತ್ತೆ. ಆದ್ದರಿಂದ ಎಲ್ಲರೂ ಸಹ ವಿಶೇಷವಾಗಿ ಈ ರಾಮಾಯಣದ ಪಾರಾಯಣೆಯನ್ನು ಮಾಡಬೇಕು. ಪ್ರತಿ ದಿವಸ ಸ್ವಲ್ಪ ಆದರೂ ಇದನ್ನು ಖಂಡಿತವಾಗಿಯೂ ಪಾರಾಯಣೆ ಮಾಡಬೇಕು. ಒಂದು ಸರ್ಗವನ್ನಾದರೂ, ಅದರ ಮೇಲೆ ಎಷ್ಟು ಸಮಯ ಅವರವರ ಸಮಯಕ್ಕನುಸಾರ ಎಷ್ಟು ಜಾಸ್ತಿ ಬೇಕಾದರೂ ಮಾಡ್ಬೋದು, ಎಷ್ಟು ಬೇಕಾದರೂ ಮಾಡ್ಬೋದು. ಆದ್ದರಿಂದ ಇದನ್ನು ಪಾರಾಯಣೆ ಮಾಡಬೇಕು. ಆದರೆ ಪಾರಾಯಣೆ ಮಾಡಬೇಕು ಅಂತಂದರೆ ಅದಕ್ಕೊಂದು ಸರಿಯಾದಂತಹ ಗ್ರಂಥ ಇರಬೇಕು, ಪುಸ್ತಕ ಸಿಗಬೇಕು. ಆ ಪುಸ್ತಕವು ಓದಲಿಕ್ಕೆ ಅನುಕೂಲವಾಗಿ ಇರಬೇಕು. ಅಂತಹದ್ದೊಂದು ಪುಸ್ತಕ ಬೇಕು ಅನ್ನುವಂತಹ ಉದ್ದೇಶದಿಂದ ವಿಶೇಷವಾಗಿ ಪ್ರಸ್ತುತ ಆರಂಭದಲ್ಲಿ ಸಂಸ್ಕೃತ ಮತ್ತು ಕನ್ನಡ ಈ 2 ಲಿಪಿಗಳಲ್ಲೂ ಸಹ ಈ ಸಂಪೂರ್ಣ ರಾಮಾಯಣದ ಮೂಲವನ್ನು ಮುದ್ರಣೆ ಮಾಡಲಾಗಿದೆ. ಹಾಗಾಗಿ ಇದನ್ನು ಪಾರಾಯಣೆ ಮಾಡಬೇಕಾದದ್ದು ಅತ್ಯಂತ ಅವಶ್ಯಕ. ಶ್ರೀಮದ್ ರಾಮಾಯಣದ ಪಾರಾಯಣೆಯನ್ನು ಮಾಡಿ ಆ ಪರಮಾತ್ಮ ಮರ್ಯಾದಾ ಪುರುಷೋತ್ತಮನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನ ಗುಣಗಳನ್ನು ನಾವು ತಿಳಿದುಕೊಂಡು ಆ ಗುಣಗಳನ್ನು ಅಳವಡಿಸಿಕೊಂಡಾಗ ಸ್ವಲ್ಪ ಆದರೂ, ಎಷ್ಟೋ ಗುಣಗಳಿವೆ, ಅನೇಕ ಗುಣಗಳು ಆರಂಭದಲ್ಲೇ ಮೊದಲನೇ ಸರ್ಗದಲ್ಲೇ ಅದು ಪ್ರಾರಂಭ ಆಗುತ್ತೆ. ಶ್ರೀರಾಮನ ಗುಣಗಳು ಎಷ್ಟಿವೆ ಅನ್ನೋದನ್ನು ಹೇಳುವುದರ ಜೊತೆಗೇ ಆ ರಾಮಾಯಣವು ಪ್ರಾರಂಭ ಆಗುತ್ತೆ ಬಾಲಕಾಂಡದಲ್ಲಿ.
ಆ ಎಲ್ಲ ಗುಣಗಳಲ್ಲೂ ಕೆಲವು ಗುಣಗಳನ್ನಾದರೂ ಮನುಷ್ಯನು ಅಳವಡಿಸಿಕೊಂಡ್ರೆ ಈ ಒಂದು ಜೀವನ ಅನ್ನೋದು ಖಂಡಿತವಾಗಿಯೂ ಸಾರ್ಥಕವಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಅಂತಹ ಅತ್ಯಂತ ಅದ್ಭುತವಾದಂತಹ ಪರಮ ಪವಿತ್ರವಾದಂತಹ ಒಂದು ಗ್ರಂಥ ಈ ರಾಮಾಯಣವಾಗಿದೆ. ಒಂದು ವಿಶೇಷವಾದಂತಹ ವಿವೇಕ, ತಿಳುವಳಿಕೆ ಇದೆಲ್ಲವೂ ಸಹ ನಮಗೆ ಪ್ರಾಪ್ತವಾಗುತ್ತೆ. ನಮ್ಮ ಗುರುಗಳು ಅನೇಕ ಬಾರಿ ಉಪನ್ಯಾಸಗಳಲ್ಲಿ ತಮ್ಮ ಅನುಗ್ರಹ ಭಾಷಣಗಳಲ್ಲಿ ಹೇಳಿದ್ದನ್ನು ನಾವು ಕೇಳಿದ್ದೀವಿ, ನೀವೆಲ್ಲರೂ ಸಹ ಕೇಳಿರಬಹುದು. ಏನು ಅಂತಂದರೆ, ಸಂಪೂರ್ಣ ರಾಮಾಯಣದ ಒಂದು ಸಾರಾಂಶ ಏನು ಅಂತ ಕೇಳಿದರೆ, ರಾಮವದ್ವರ್ತಿತವ್ಯಂ ರಾವಣವತ್ ನ ವರ್ತಿತವ್ಯಂ ಅನ್ನುವುದೇ ರಾಮಾಯಣದ ಸಾರಾಂಶ ಅಂತ ಅನೇಕ ಬಾರಿ ನಮ್ಮ ಗುರುಗಳು ತಮ್ಮ ಅನುಗ್ರಹ ಭಾಷಣಗಳಲ್ಲಿ ಹೇಳಿದ್ದುಂಟು. ಅಂದರೆ ಶ್ರೀರಾಮನ ಹಾಗಿರಬೇಕು, ರಾವಣನ ಹಾಗೆ ಇರಬಾರದು ಅನ್ನೋದು ಇದರ ಅರ್ಥ. ಇದೇ ಸಂಪೂರ್ಣ ರಾಮಾಯಣದ ಸಾರಾಂಶ. ಹಾಗೂ ಮಹಾಭಾರತದ ಸಾರಾಂಶ ಧರ್ಮರಾಜನ ಹಾಗಿರಬೇಕು, ದುರ್ಯೋಧನನ ಹಾಗಿರಬಾರದು, ಪಾಂಡವರ ಹಾಗಿರಬೇಕು, ಕೌರವರ ಹಾಗಿರಬಾರದು ಅನ್ನೋದು ಅದರ ಒಂದು ಸಾರಾಂಶ ಅಂತ ಅದನ್ನು ಹೇಳಿದ್ದುಂಟು. ಹಾಗಾಗಿ ಇದನ್ನು ಪಠನ ಮಾಡುವುದರಿಂದ ಇಂತಹ ಒಂದು ವಿವೇಕವು ಪ್ರಾಪ್ತವಾಗುತ್ತೆ. ವಿವೇಕ ಅನ್ನೋದು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಈ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು ಯಾರು ಅಂತಂದರೆ, ಯಾರು ವಿವೇಕಿಯಾಗಿರ್ತಾನೋ ಅವನು. ಉಳಿದಿದ್ದೆಲ್ಲವುದು ಇದಿದ್ದ ಮೇಲೆ ಉಳಿದಿದ್ದೆಲ್ಲವುದು, ಈಗ ಆಸ್ತಿ ಇರ್ಬೋದು, ಅಧಿಕಾರ ಇರಬಹುದು, ಬಲ ಇರ್ಬೋದು, ಸೌಂದರ್ಯ ಇರ್ಬೋದು, ಯಾವುದು ಬೇಕಾದರೂ ಇರಬಹುದು, ವಿದ್ಯೆ ಇರ್ಬೋದು, ಅದೆಲ್ಲವುದು ಈ ವಿವೇಕ ಅನ್ನುವುದು ಇದ್ದರೆ ಮಾತ್ರ ಅದೆಲ್ಲವುದು ಕೆಲಸಕ್ಕೆ ಬರುತ್ತೆ. ಇದಿಲ್ಲ ಅಂತಂದರೆ ಅದು ಯಾವುದೂ ಸಹ ಕೆಲಸಕ್ಕೆ ಬರುವುದಿಲ್ಲ, ಅದರಿಂದ ಅನರ್ಥವೇ ಆಗುತ್ತೆ. ಆದ್ದರಿಂದ ಅಂತಹ ಒಂದು ವಿವೇಕ, ಈಗ ಹೇಳಿದಂತೆ ನಮ್ಮ ಗುರುಗಳು ಹೇಳಿದಂತೆ ರಾಮವದ್ವರ್ತಿತವ್ಯಂ ನ ರಾವಣವತು ಅಂತ ಹೇಳಿದಂತೆ ಆ ಒಂದು ವಿವೇಕವು ನಮಗೆ ಬರಬೇಕು. ನಾವು ಇದನ್ನು ಕಲಿತುಕೊಳ್ಬೇಕು. ಮಕ್ಕಳಿಗೂ ಸಹ ಇದನ್ನು ವಿಶೇಷವಾಗಿ ಹೇಳಿಕೊಡಬೇಕು. ಮಕ್ಕಳಿಗೆ ರಾಮಾಯಣದ ಕಥೆಗಳನ್ನು ವಿಶೇಷವಾಗಿ ಖಂಡಿತವಾಗಿಯೂ ಹೇಳಲೇಬೇಕು. ಇದು ಒಂದು ಪ್ರತಿನಿತ್ಯದ ಒಂದು ಪಾಠ ಆಗಬೇಕು. ಮಕ್ಕಳಿಗೆ ಪ್ರತಿನಿತ್ಯ ಇದು ಕೆಲಸ ಆಗಬೇಕು. ಯಾವತ್ತೋ ಒಂದ್ಸಲ ಯಾವಾಗೋ ಒಂದ್ಸಲ ಹೇಳೋದು ಮಾತ್ರ ಅಲ್ಲ, ಪ್ರತಿ ದಿವಸ ರಾಮಾಯಣದಲ್ಲಿರ್ತಕ್ಕಂತಹ ವಿಚಾರಗಳನ್ನು ಹೇಳಬೇಕು. ರಾಮನ ಬಗ್ಗೆ ನಾವು ತಿಳ್ಕೊಳ್ಬೇಕು. ಇಲ್ಲಿ ಶ್ರೀರಾಮಚಂದ್ರನ ಬಗ್ಗೆ ವೈಶಿಷ್ಟ್ಯವನ್ನು ಹೇಳಬೇಕು ಅಂತಂದರೆ, ಶ್ರೀರಾಮಚಂದ್ರನ ವೈಶಿಷ್ಟ್ಯವನ್ನು ಹೇಳಬೇಕು ಅಂತಂದರೆ ಒಂದು ಮಾತಿದೆ, ಪ್ರಸಿದ್ಧವಾದಂತಹ ಒಂದು ಮಾತಿದೆ, ರಾಮೋ ವಿಗ್ರಹವಾನ್ ಧರ್ಮ ಅಂತ. ಅಂದರೆ ಇದರ ಅರ್ಥ ಏನು? ಒಂದು ಧರ್ಮವೇ ಒಂದು ಶರೀರವನ್ನು ಧರಿಸಿ ನಮ್ಮ ಮುಂದಕ್ಕೆ ಬಂದರೆ ಅದೇ ರಾಮ, ಅದೇ ಶ್ರೀರಾಮಚಂದ್ರನು ಅಂತ ಈ ಮಾತಿನ ಅರ್ಥ. ಇಲ್ಲೊಂದು ಸ್ವಾರಸ್ಯವಾದಂತಹ ವಿಚಾರ ಏನು ಅಂತಂದರೆ, ಈ ಮಾತನ್ನು ಹೇಳಿದ್ದು ಯಾರು ಅಂತ ಕೇಳಿದರೆ, ಯಾರೋ ರಾಮನ ಭಕ್ತರು, ಪರಂಪರೆಯಾಗಿ ಯಾರು ರಾಮನ ಭಕ್ತರಾಗಿದ್ದಾರೋ ಅಂಥ ಋಷಿಗಳೋ ಅವರ್ಯಾರೋ ಹೇಳಿದ್ದಲ್ಲ ಈ ಮಾತನ್ನು. ಅವರು ಹೇಳಿದರೆ ಆಶ್ಚರ್ಯ ಇಲ್ಲ, ಯಾಕಂದರೆ ಅವರು ಋಷಿಗಳು, ಅವರು ಮೊದಲಿಂದಲೂ ರಾಮನ ಭಕ್ತರು, ಆರಾಧನೆ ಮಾಡುವವರಾದ್ದರಿಂದ ಅವರು ಆ ಮಾತನ್ನು ಹೇಳಿದ್ರಲ್ಲಿ ಆಶ್ಚರ್ಯ ಇಲ್ಲ. ಆದರೆ ಈ ಮಾತನ್ನು ಹೇಳಿದ್ದು ಯಾರು ಅಂತಂದರೆ ಒಬ್ಬ ರಾಕ್ಷಸ ಹೇಳಿದ್ದು ರಾಮಾಯಣದಲ್ಲಿ. ಆ ರಾಕ್ಷಸನೂ ಸಹ ರಾಮನ ಆ ಒಂದು ಶ್ರೀರಾಮಚಂದ್ರನ ಪ್ರಭಾವವನ್ನು ತಿಳಿದುಕೊಂಡು ಈ ಮಾತನ್ನು ಆಡ್ತಾನೆ. ಅದು ಸಹ ಯಾರನ್ನು ಕುರಿತು ಹೇಳ್ತಾನೆ, ಅದು ಒಂದು ಸ್ವಾರಸ್ಯವಾದಂತಹ ವಿಷಯವೇ. ಈ ಮಾತನ್ನು ಹೇಳಿದಂಥವನೊಬ್ಬ ರಾಕ್ಷಸ. ಅವನು ಈ ಮಾತನ್ನು ಯಾವ ಸಂದರ್ಭದಲ್ಲಿ ಯಾರನ್ನು ಕುರಿತು ಹೇಳ್ತಾನೆ ಅಂತಂದರೆ ರಾವಣನನ್ನು ಕುರಿತು ಹೇಳ್ತಾನೆ, ಆ ರಾಕ್ಷಸನೊಬ್ಬ. ಯಾಕೆ ಅಂತಂದರೆ, ರಾವಣ ಸೀತಾಪಹರಣೆಯನ್ನು ಮಾಡಬೇಕು ಅಂತ ಅವನ ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡು, ನಿಶ್ಚಯ ಮಾಡಿಕೊಂಡು, ಅದಕ್ಕೆ ಸಹಾಯಕ್ಕಾಗಿ ಮಾರೀಚನ ಹತ್ತಿರಕ್ಕೆ ಬರ್ತಾನೆ. ಮಾರೀಚನ ಹತ್ತಿರಕ್ಕೆ ಬಂದು ಹೇಳ್ತಾನೆ, ನೋಡಪ್ಪ ಈ ಥರ ನಾನು ಮಾಡಬೇಕಾಗಿದೆ, ಅದಕ್ಕೆ ನೀನು ನನಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾನೆ. ಆಗ ಮಾರೀಚ ಹೇಳ್ತಾನೆ ಈ ಮಾತು, ಎಂಥ ಸಂಕಲ್ಪ ಮಾಡಿದ್ದೀರಿ ನೀವು, ಈ ಥರ ಮಾಡೋದು ಒಳ್ಳೆಯದಲ್ಲ. ನೀವು ಈ ಥರ ಮಾಡಿದರೆ ಸಂಪೂರ್ಣವಾಗಿ ರಾಕ್ಷಸರನ್ನೇ ನಾಶ ಮಾಡುವಂಥ ಒಂದು ಸಂಕಲ್ಪವನ್ನು ನೀವು ಮಾಡಿದ್ದೀರಿ. ನೀವು ರಾಕ್ಷಸರೆಲ್ಲರಿಗೂ ರಾಜನಾಗಿದ್ದೀರಿ. ರಾಕ್ಷಸರೆಲ್ಲರಿಗೂ ರಾಜನಾಗಿರ್ತಕ್ಕಂಥವನು ರಾಕ್ಷಸರನ್ನು ತನ್ನ ಪ್ರಜೆಗಳಾಗಿರ್ತಕ್ಕಂಥವನನ್ನು ಪರಿಪಾಲನೆ ಮಾಡಬೇಕೇ ಹೊರತು ತನ್ನ ಪ್ರಜೆಗಳು ನಾಶ ಆಗುವಂತಹ ಯೋಚನೆಗಳನ್ನು ಮಾಡಬಾರ್ದು. ಈಗ ನೀವು ಮಾಡಿರುವಂತಹ ಯೋಚನೆ ಆ ಥರದ್ದು. ನೀವೇನಾದರೂ ಇದನ್ನು ಮಾಡಿದ್ದೀರಿ ಅಂತಂದರೆ ಸಂಪೂರ್ಣವಾಗಿ ರಾಕ್ಷಸರೆಲ್ಲರ ವಿನಾಶ ಅನ್ನೋದಾಗುತ್ತೆ. ಅದರಿಂದ ಇದನ್ನು ಮಾಡಬೇಡಿ ಅಂತ ಹೇಳ್ತಾನೆ. ಯಾಕೆ ಮಾಡಬಾರ್ದು, ಯಾಕೆ, ಏನು ಅಷ್ಟೇನು ಶಕ್ತಿ ಇದೆ ರಾಮನಿಗೆ ಅಂತ ಕೇಳಿದರೆ, ರಾಮೋ ವಿಗ್ರಹವಾನ್ ಧರ್ಮ. ನಿಮ್ಮ ಹತ್ರ ತುಂಬ ಪ್ರಭಾವ ಇರ್ಬೋದು. ಅವನು ಹೇಳ್ತಾನೆ, ನನ್ನ ಹತ್ರ ಇಷ್ಟೆಲ್ಲ ಪ್ರಭಾವ ಉಂಟು, ನಾನೇನು ಮಾಡೋಕ್ಕಾಗೋದಿಲ್ವ ಇದನ್ನು ಅಂತ ರಾವಣ ಹೇಳಿದಾಗ, ಆಗ ಮಾರೀಚ ಹೇಳ್ತಾನೆ, ನಿಮ್ಮ ಹತ್ರ ಏನೇ ಇರ್ಬೋದು, ಬೇರೆ ಬೇರೆ ರೀತಿಯಂಥ ಪ್ರಭಾವಗಳು ನಿಮ್ಮ ಹತ್ರ ಇರ್ಬೋದು, ಆದರೆ ಶ್ರೀರಾಮನ ಹತ್ರ ಧರ್ಮ ಇದೆ. ಆ ಧರ್ಮವೇ ಅಂದರೆ, ಧರ್ಮ ಇದೆ ಅಂತಂದರೆ ಧರ್ಮವೇ ರಾಮನಾಗಿ ಶ್ರೀರಾಮನಾಗಿ ಅವತಾರ ಮಾಡಿದ್ದು. ಆದ್ದರಿಂದ ಆ ಧರ್ಮದ ಜೊತೆಗೆ ಯುದ್ಧವನ್ನು ಮಾಡುವುದು ಸರಿಯಲ್ಲ. ಹಾಗೆ ಮಾಡಿದರೆ ನಿಮಗೆ ವಿನಾಶವೇ ಆಗುತ್ತೆ. ಆದ್ದರಿಂದ ಇದನ್ನು ನೀವು ಮಾಡಬೇಡಿ ಎಂಬುದಾಗಿ ಮಾರೀಚ ಮೊದಲಿಗೆ ಹೇಳ್ತಾನೆ. ಅದಕ್ಕೆ ಅವನು ಹೇಳಿದ್ದ,
ಇದಕ್ಕೆ ಏನು ಉದಾಹರಣೆ ಅಂತಂದರೆ, ಯಾರು ಉದಾಹರಣೆ ಅಂದರೆ ನಾನೇ ಉದಾಹರಣೆ, ಬೇರೆ ಯಾರೋ ಉದಾಹರಣೆ ಬೇಕಾಗಿಲ್ಲ. ನನ್ನನ್ನೇ ನೋಡಿ, ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ವಾ? ನಾನು ಒಂದು ಕಾಲದಲ್ಲಿ ಯಾವ ರೀತಿಯಾಗಿದ್ದೆ, ಎಷ್ಟು ಶಕ್ತಿ ಇತ್ತು ನನಗೆ, ಎಷ್ಟು ದೊಡ್ಡ ರಾಕ್ಷಸನಾಗಿದ್ದೆ ನಾನು, ಎಷ್ಟು ಶಕ್ತಿ ಇತ್ತು. ಯಾರೂ ಸಹ ನನ್ನನ್ನು ತಡೆಯೋರು ಯಾರೂ ಇರಲಿಲ್ಲ. ಎಲ್ಲ ಕಡೆಯೂ ನಾನು ವಿಶೃಂಖಲವಾಗಿ ಎಲ್ಲ ಕಡೆಯೂ ಓಡಾಡ್ತಿದ್ದೆ, ಯಾರೂ ಸಹ ನನ್ನನ್ನು ತಡೀತಿರಲಿಲ್ಲ. ಆದರೆ ಆ ಥರ ಹೋಗ್ತಾ ಹೋಗ್ತಾ ಒಂದ್ಸಲಿ ವಿಶ್ವಾಮಿತ್ರರ ಯಾಗಕ್ಕೆ ತೊಂದರೆ ಮಾಡಲಿಕ್ಕೆ ಹೋದಾಗ ಆಗ ರಾಮನ ಕೈಯಲ್ಲಿ ನಾನು ಏಟನ್ನು ತಿಂದಿದ್ದೇನೆ. ನಾನು ನನ್ನ ತಮ್ಮ ಇಬ್ಬರು, ನಾನು ನನ್ನ ಸಹೋದರ, ನಾವಿಬ್ಬರು ಏಟನ್ನು ತಿಂದಿದ್ದೀವಿ. ನನ್ನ ಸಹೋದರ ಅಂತೂ ಪ್ರಾಣವನ್ನೇ ಬಿಟ್ಟಾಯಿತು, ಅವನು ಸತ್ತೇ ಹೋದ. ನಾನು ಏನೋ ಆಗಿ ಉಳಿದಿದ್ದೀನಿ ಅಷ್ಟೇ, ಬದುಕಿದ್ದೀನಿ ಅಷ್ಟೇ. ನನ್ನನ್ನು ರಾಮ ಒಂದು ಬಾಣದಲ್ಲೆಲ್ಲೋ ಸಮುದ್ರದೊಳಗೆ ಹಾಕಿದ್ದ, ಅಲ್ಲಿಂದ ಏನೋ ಮಾಡಿ ಅಂತೂ ತಪ್ಪಿಸ್ಕೊಂಡು ಬಂದಿದ್ದೇನೆ. ಆಮೇಲೆ ನನಗೆ ಬುದ್ಧಿ ಬಂತು, ಇನ್ಮೇಲೆ ಈ ಥರದ ಕೆಲಸಗಳನ್ನು ಮಾಡಬಾರ್ದು ಅಂತ ನನಗೆ ಗೊತ್ತಾಗಿ ಈ ಥರ ಒಂದು ಪರ್ಣಶಾಲೆಯನ್ನು ಮಾಡ್ಕೊಂಡು ಇಲ್ಲಿ ನಾನು ತಪಸ್ಸನ್ನು ಮಾಡ್ಕೊಂಡಿದ್ದೀನಿ ಅಂತ ಅವನು ಹೇಳ್ತಾನೆ. ಈಗ ಆ ಥರದ ಆ ರಾಕ್ಷಸ ಪ್ರವೃತ್ತಿಯನ್ನೆಲ್ಲ ಬಿಟ್ಟಾಯ್ತು, ನಾನು ಬಿಟ್ಟುಬಿಟ್ಟು ಈ ಥರ ಒಳ್ಳೆಯ ಮಾರ್ಗದಲ್ಲಿ ಇದ್ದೀನಿ. ಆದ್ದರಿಂದ ಇದು ನನ್ನ ಅನುಭವ, ನಾನು ಅನುಭವದಿಂದ ಹೇಳ್ತಾ ಇರುವಂತಹ ಮಾತು. ಆದ್ದರಿಂದ ಈ ಥರ ನೀವು ಈ ಕೆಲಸವನ್ನು ಮಾಡಬೇಡಿ ಅಂತ ರಾವಣನಿಗೆ ಈ ಮಾರೀಚ ಹೇಳ್ತಾನೆ. ಅಲ್ಲೂ ಇನ್ನೊಂದು ಸ್ವಾರಸ್ಯವಾಗಿ ಅಲ್ಲಿ ವಾಲ್ಮೀಕಿ ಮಹರ್ಷಿಗಳು ಉಪಪಾದನೆ ಮಾಡಿದ್ದಾರೆ. ಏನು ಅಂತಂದರೆ, ಈ ಥರ ನಾನು ಏಟು ತಿಂದ ಮೇಲೆ ನನ್ನ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ನಾನು ತುಂಬ ಹೆದರ್ಕೊಂಡು ಬಿಟ್ಟಿದ್ದೀನಿ. ರಾಮನ ಹೆಸರು ಹೇಳಿದ್ರೇ ನನಗೆ ಹೆದರಿಕೆ ಬರುತ್ತೆ. ಹೆಸರು ಹೇಳುವುದು ಬೇಡ, ಯಾರಾದರೂ ನನ್ನ ಹತ್ರ ರಾ ಅಂತ ಅಕ್ಷರವನ್ನು ಉಚ್ಚಾರಣೆ ಮಾಡಿದ್ರೇ ಸಾಕು. ಏನೋ ನನ್ನ ಹತ್ರ ಮಾತಾಡ್ತಾ ಪೂರ್ತಿ ಹೆಸರನ್ನು ಹೇಳುವುದು ಬೇಡ, ಬರೀ ರಾ ಅಂತ ಒಂದು ಅಕ್ಷರವನ್ನು ಉಚ್ಚಾರಣೆ ಮಾಡಿದರೆ ಸಾಕು. ಅಯ್ಯೋ ಇವನು ಮುಂದೆ ಮಾ ಅಂತ ಹೇಳಿಬಿಡ್ತಾನೇನೋ, ರಾಮನ ಹೆಸರು ಹೇಳ್ಬಿಡ್ತಾನೇನೋ, ರಾಮ ಬಂದುಬಿಡ್ತಾನೇನೋ, ನಾನೇನೋ ಮಾಡಿಬಿಡ್ತಾನೇನೋ ಅಂತ ನನಗೆ ಹೆದರಿಕೆ ಆಗ್ತಿದೆ. ಆ ಹೆಸರು ಕೇಳಿದ್ರೇ ನನಗೆ ಹೆದರಿಕೆ ಆಗ್ತಿದೆ. ಅಷ್ಟು ಏಟನ್ನು ನಾನು ತಿಂದಿದ್ದೇನೆ. ಮತ್ತು ಇನ್ನೊಂದು ಏನಂತಂದರೆ, ನಾನು ಯಾವಾಗಾದರೂ ನನ್ನ ಪರ್ಣಶಾಲೆಯಿಂದ ಹೊರಗಡೆ ಬಂದು ನೋಡಿದರೆ, ಈ ಕಾಡು ಅದೆಲ್ಲ ಕಾಡಲ್ವಾ, ಆದ್ದರಿಂದ ಎದುರುಗಡೆ ಯಾವುದಾದ್ರೂ ಒಂದು ಮರ ನೋಡಿದರೆ, ಮರ ಅದರ ಒಂದು ಶಾಖೆಯನ್ನು ಹೀಗೆ, ಆ ಶಾಖೆಯು ಹೀಗಿರುವುದು ನೋಡಿದರೆ ನನಗನ್ನಿಸುತ್ತೆ ರಾಮ ಬಂದುಬಿಟ್ಟು ಅಲ್ಲಿ ಬಿಲ್ಲನ್ನು ಹಿಡ್ಕೊಂಡು ನನ್ನ ಮುಂದೆ ನಿಂತುಬಿಟ್ಟಿದ್ದಾನೇನೋ ಅಂತ ನನಗೆ ಹೆದರಿಕೆ ಆಗುತ್ತೆ. ಈ ಥರ ಆಗಿದೆ. ನನಗೆ ಎಲ್ಲಿ ನೋಡಿದರೂ ರಾಮನೇ ಕಾಣಿಸ್ತಿದ್ದಾನೆ. ರಾ ಅಂತ ಕೇಳಿದ ತಕ್ಷಣ ರಾಮ ಅಂತಲೇ ನನಗೆ ಜ್ಞಾಪಕ ಬರುತ್ತೆ. ಆದ್ದರಿಂದ ನನ್ನ ಪರಿಸ್ಥಿತಿ ಈ ಥರ ಆಗಿದೆ. ಒಂದು ಕಾಲದಲ್ಲಿ ಆ ಥರ ಇದ್ದವನು ಈಗ ನಾನು ಹಿಂಗಾಗಿಬಿಟ್ಟಿದ್ದೀನಿ. ಆದ್ದರಿಂದ ರಾಮನ ಜೊತೆಗೆ ವಿರೋಧವನ್ನು ಮಾಡುವುದು ಒಳ್ಳೆಯದಲ್ಲ ಅಂತ ಇವನಿಷ್ಟೆಲ್ಲ ಹೇಳಿ ನೋಡ್ತಾನೆ. ಆದರೆ ಅವನು ಯಾವುದು ರಾವಣ ಅದು ಯಾವುದನ್ನು ಕೇಳಲಿಲ್ಲ. ಹಾಗಾಗಿ ರಾವಣನ ಹಂಗೆ ಇರಬಾರ್ದು ಅಂತ ಹೇಳಿದ್ದು ನಿಯಮ. ಆ ನೀತಿಯನ್ನು ಹೇಳಿದ್ದೆ ಅದಕ್ಕೋಸ್ಕರ, ರಾವಣನ ಹಂಗೆ ಇರಬಾರ್ದು ಅಂತ. ಅಂದರೆ ಇಷ್ಟೆಲ್ಲ ಹೇಳಿದ್ರು ಅವನು ಕೇಳಲಿಲ್ಲ. ಕೊನೆಗೆ ಅವನು ಹೇಳಿದ, ನೋಡಪ್ಪ, ನಾನು ನಿನಗೆ ರಾಜ ಹೇಳಿದ ಕೆಲಸವನ್ನು ಮಾಡುವುದು ನಿಮ್ಮ ಕೆಲಸ. ಆಪಣೆ ಮಾಡಲಿಲ್ಲ ಅಂದರೆ ನಾನು ನಿನಗೆ ಶಿಕ್ಷೆ ಕೊಡ್ತೀನಿ. ಅಂದರೆ ನಾನು ಹೇಳಿದ್ದನ್ನು ಮಾಡಲೇಬೇಕು ಅಂತ ಏನಾದರೂ ಮಾಡಿ ಅವನು ಬಲವಂತ ಮಾಡಿ ಅವನ ಕೈಯಲ್ಲಿ ಆ ಕೆಲಸವನ್ನು ಮಾಡಿಸಿದ್ದ. ನಂತರ ಸೀತಾಪಹರಣೆ, ಆ ಬಂಗಾರದ ಜಿಂಕೆ ರೂಪದಲ್ಲಿ ಮಾರೀಚ ಬಂದಿದ್ದು, ಆ ಕಥೆಯೆಲ್ಲ ಮುಂದಿದ್ದು. ಹಾಗಾಗಿ ಇದೆಲ್ಲ ಯಾಕೆ ಹೇಳೋಕ್ಕೆ ಬಂದಿದ್ದೀನಿ ಅಂತಂದರೆ, ರಾಮೋ ವಿಗ್ರಹವಾನ್ ಧರ್ಮ ಅನ್ನುವಂತಹ ಮಾತು. ಆ ಮಾತನ್ನು ಹೇಳಿದ್ದು ಒಬ್ಬ ರಾಕ್ಷಸ. ಹಾಗಾಗಿ ಅಂದರೆ ಅಲ್ಲಿಗೇನಾಯಿತು, ಒಬ್ಬ ರಾಕ್ಷಸನಾಗಿರುವವನಿಗೆ, ಮನುಷ್ಯರಿಗೆ ಈಗಿನ ಕಾಲದಲ್ಲಿ ರಾಮನ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಮನುಷ್ಯರು ಯಾರಿದ್ದಾರೋ ಈಗ ಲೋಕದಲ್ಲಿ ಅವರಿಗೆ ಶ್ರೀರಾಮಚಂದ್ರನ ಮಹಿಮೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇನ್ನು ಆ ಥರದ ಜನರು ಈಗ ಲೋಕದಲ್ಲಿದ್ದಾರೆ. ಆದರೆ ರಾಕ್ಷಸರಾಗಿರುವವರು ಇವರಿಗಿಂತ ಚೆನ್ನಾಗಿ ಬುದ್ಧಿವಂತರಾಗಿದ್ದಾರೆ, ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ರಾಮನ ಮಹಿಮೆಯನ್ನು ತಿಳ್ಕೊಂಡು ಈ ಮಾತನ್ನು ಹೇಳಿದ್ದಾರೆ, ರಾಮ ವಿಗ್ರಹವಾನ್ ಧರ್ಮ ಅನ್ನೋ ಮಾತನ್ನು ಹೇಳಿದ್ದಾರೆ. ಒಬ್ಬ ರಾಕ್ಷಸ ರಾಮನ ಮಹಿಮೆಯನ್ನು ತಿಳ್ಕೊಂಡು ರಾಮ ವಿಗ್ರಹವಾನ್ ಧರ್ಮ ಅಂತ ರಾಮನ ಮಹಿಮೆಯನ್ನು ಹೇಳ್ತಿರ್ಬೇಕಾದ್ರೆ ಈಗಿರುವಂತಹ ಮನುಷ್ಯರಿಗೆ ಇದು ಗೊತ್ತಾಗ್ತಾ ಇಲ್ಲ, ಏನೇನೋ ಮಾತಾಡ್ತಾ ಇರ್ತಾರೆ. ಅದನ್ನು ನಾವು ಅಲ್ಲಲ್ಲಿ ಕೇಳಿಸ್ತಾ ಇರುತ್ತೆ. ಆದ್ದರಿಂದ ಅಂಥವ್ರಿಗೂ ಒಳ್ಳೆಯ ಬುದ್ಧಿ ಬರಬೇಕು. ಆ ರಾಮನ ಅನುಗ್ರಹ, ರಾಮನ ಮಹಿಮೆಯ ಒಂದು ತಿಳುವಳಿಕೆ ಅಂಥವ್ರಿಗೂ ಬರಬೇಕು. ಎಲ್ಲರಿಗೂ ಸಹ ಒಳ್ಳೆಯದಾಗಬೇಕು. ಸರಿ, ಅದೆಲ್ಲ ಹಾಗಿರಲಿ. ಈಗ ವಿಶೇಷವಾಗಿ ಈ ರಾಮಾಯಣದ ಪಾರಾಯಣೆ ಅನ್ನುವುದು ಪ್ರತಿಯೊಂದು ಮನೆಯಲ್ಲೂ ಸಹ ವಿಶೇಷವಾಗಿ ನಡಿಬೇಕು ಅನ್ನುವಂತಹ ಒಂದು ಸಂಕಲ್ಪದಿಂದ ಈ ಪುಸ್ತಕಗಳ ಮುದ್ರಣವನ್ನು ಈಗ ಮಾಡಲಾಗಿದೆ. ವಿಶೇಷವಾಗಿ ಇದರಲ್ಲಿ ಸಾಕೇತ ಪ್ರತಿಷ್ಠಾನದ ನಮ್ಮ ಶೇಷಗಿರಿ ಭಟ್ರು, ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂಥವರು ಶೇಷಗಿರಿ ಗಂಗಾಧರ ಭಟ್ರು, ಅವರು ಇದಕ್ಕಾಗಿ ವಿಶೇಷವಾಗಿ ಶ್ರಮಿಸಿದ್ದಾರೆ. ಮತ್ತು ಅವರು ಈ ಪುಸ್ತಕವನ್ನು ಮುದ್ರಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿ ನಮ್ಮ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡಿದ್ದಾರೆ. ಇದಕ್ಕಾಗಿ ಪೀಠದಿಂದ ಸಹಕಾರವನ್ನು ಮಾಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ. ಅವರ ಒಂದು ಸಂಕಲ್ಪವು ನಮಗೆ ತುಂಬ ಸಮಂಜಸವಾಗಿ ಅನ್ನಿಸ್ತು. ಹಾಗಾಗಿ ಸಂಪೂರ್ಣವಾಗಿ ಇದರ ಮುದ್ರಣೆ ಮತ್ತು ಇದರಲ್ಲೂ ಯಾವುದೇ ವಿಧವಂತಹ ಲಾಭಾಪೇಕ್ಷೆ ಅನ್ನುವುದಿಲ್ಲದೆ ಸಂಪೂರ್ಣವಾಗಿ ಇದರ ಒಂದು ಮುದ್ರಣೆಯನ್ನು ಮಾಡಲಿಕ್ಕೆ ಏನು ಬೇಕಾಗಿದೆಯೋ ಆ ಎಲ್ಲ ವ್ಯವಸ್ಥೆಯನ್ನು ಸಹ ಪೀಠದಿಂದ, ಈ ದಕ್ಷಿಣಾಮೂರ್ತಿ ಶೃಂಗೇರಿ ಶಾರದಾ ಪೀಠದಿಂದ ಆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಸಂಪೂರ್ಣವಂತಹ ಆರ್ಥಿಕ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ನಮ್ಮ
ಪ್ರಶಾಸಕರು ನಮ್ಮ ಆಡಳಿತಾಧಿಕಾರಿಗಳಾದ ಮುರಳಿಯವರಿಗೆ ನಾವು ಅಪ್ಪಣೆ ಮಾಡಿದ್ದೀವಿ. ಅದರಂತೆ ಅವರು ಅದಕ್ಕಾಗಿ ಎಲ್ಲ ವ್ಯವಸ್ಥೆಗಳನ್ನು ಸಹ ಮಾಡಿದ್ದಾರೆ. ಹಾಗಾಗಿ ಇದರ ಒಂದು ಮುದ್ರಣವು ಚೆನ್ನಾಗಿ ಆಗಿ ಬಂದಿದೆ. ವಿಶೇಷವಾಗಿ ಇದರಲ್ಲಿ ಈ ಒಂದು ಪುಸ್ತಕವನ್ನು ತಯಾರು ಮಾಡುವುದರಲ್ಲಿ ಇದರಲ್ಲೆಲ್ಲ ಶೇಷಗಿರಿ ಭಟ್ರು ಮತ್ತು ಅವರ ಜೊತೆಗಿರ್ತಕ್ಕಂಥ ಇನ್ನೂ ಅನೇಕ ಸಜ್ಜನರು ಇದರಲ್ಲಿ ವಿಶೇಷವಾಗಿ ಶ್ರಮಿಸಿದ್ದಾರೆ, ಸಹಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಆಡಳಿತಾಧಿಕಾರಿಗಳಿಗೂ ಮತ್ತು ಶೇಷಗಿರಿ ಭಟ್ರು ಮತ್ತು ಅವರ ಜೊತೆಗಿರ್ತಕ್ಕಂತಹ ಎಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹ ನಿಮ್ಮ ಮೇಲೆ ಸದಾಕಾಲ ಇರಲಿ. ಈ ಕಾರ್ಯವು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯವು ನಡೆಯಲಿ. ಎಲ್ಲ ಕಡೆಯೂ ಸಹ ಆ ಶ್ರೀರಾಮಚಂದ್ರನ ಈ ಗುಣಗಾನ, ಈ ಒಂದು ಚರಿತ್ರೆಯ ಒಂದು ಪಠನ, ಶ್ರವಣ ಇತ್ಯಾದಿಗಳೆಲ್ಲವೂ ಸಹ ಎಲ್ಲ ಕಡೆಯೂ ವಿಶೇಷವಾಗಿ ನಡೆಯಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ನಾರಾಯಣ ಸ್ಮರಣಪೂರ್ವಕವಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳ ಪವಿತ್ರವಾದಂತಹ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ, ತದ್ವಾರ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಹೇಳ್ತಾ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ. ಭಕ್ತಾದಿಗಳಿಗೆ ಸೂಚನೆ. ಇದೀಗ ಬಿಡುಗಡೆಗೊಂಡಿರುವಂತಹ ಶ್ರೀಮದ್ ರಾಮಾಯಣ ಗ್ರಂಥವು ಶ್ರೀಮಠದ ಪುಸ್ತಕ ಮಳಿಗೆಯಲ್ಲಿ ಲಭ್ಯವಿದೆ. 2,000 ರೂಪಾಯಿಗಳು ಕನ್ನಡ ಪುಸ್ತಕಕ್ಕೆ. ಸಂಸ್ಕೃತ ಪ್ರತಿಗಳು ಇನ್ನು ಕೆಲವೇ ದಿನಗಳಲ್ಲಿ ಭಕ್ತರ ಕೈ ಸೇರಲಿವೆ. ಈ ಗ್ರಂಥವನ್ನು ಸಂಪಾದನೆ ಮಾಡಿದಂತಹ ಶ್ರೀ ಶೇಷಗಿರಿ ಭಟ್ರು ಇವರು ಜಗದ್ಗುರು ಮಹಾಸ್ವಾಮಿಗಳವರಿಂದ ಈ ಆಶೀರ್ವಾದವನ್ನು ಪಡಿಬೇಕು. ಹಾಂ ಬನ್ನಿ, ನಾವೇ ಪಾರಾಯಣ ಮಾಡಿದಂತಹ ಪಂಡಿತರುಗಳಿಗೆಲ್ಲ ಕೊಡಬೇಕು. ಅದೇ ಈಗ ಇದಾದಮೇಲೆ ಇಟ್ಕೊಟ್ಟೆ. ಈಗ ನಮ್ಮ ಮನೆಗೆ ಪಂಡಿತರಿಗೆಲ್ಲ ಹಂಗೆ ಅವ್ರ ಸಮ್ಮಾನ ತಗೊಳ್ಳಿಕ್ಕೆ ಬರ್ತಾರೆ. ಹಾಂ ಹೌದು. ಶ್ರೀ ಗುರುಭ್ಯೋ ನಮಃ. ಪ್ರತಿ ವರ್ಷದಂತೆ ಈ ವಿಶ್ವಾವಸುನಾಮ ಸಂವತ್ಸರದಲ್ಲೂ ಸಹ ಆಶ್ವಯುಜ ಶುಕ್ಲ ಪ್ರತಿಪತ್ತಿನಿಂದ ಮಹಾನವಮಿ ಪರ್ಯಂತ ಶ್ರೀ ಶಾರದಾ ಶರನ್ನವರಾತ್ರಿ ಮಹೋತ್ಸವದ ಸಂದರ್ಭದಲ್ಲಿ ಲೋಕಕ್ಷೇಮಾರ್ಥವಾಗಿ ಶೃಂಗೇರಿ ಜಗದ್ಗುರು ಮಹಾಸಂಸ್ಥಾನದಲ್ಲಿ ಚತುರ್ವೇದ ಪಾರಾಯಣಗಳು, ಪ್ರಸ್ಥಾನತ್ರಯ ಭಾಷ್ಯ ಪಾರಾಯಣಗಳು ಮತ್ತು ಅನೇಕ ಪುರಾಣ ಪಾರಾಯಣಗಳು, ಮಂತ್ರ ಜಪಗಳು ನಡೆದಿರುತ್ತವೆ. ಅವುಗಳನ್ನು ಮಾಡಿದಂತಹ ವಿದ್ವಾಂಸರಿಗೆ ಈಗ ಸಂಭಾವನೆಯನ್ನು ನೀಡಲಾಗ್ತಾ ಇದೆ. ಋಗ್ವೇದ ಪಾರಾಯಣ ವೇದಬ್ರಹ್ಮಶ್ರೀ ವಿಶ್ವನಾಥ ಭಟ್ರು. ಋಗ್ವೇದ ಪಾರಾಯಣ ಪ್ರತಿಯೊಬ್ಬರು ವಿದ್ವಾಂಸರು ಇಲ್ಲಿ ಬಂದು ಶ್ರೀಮದ್ ರಾಮಾಯಣ ಗ್ರಂಥವನ್ನು ಸ್ವೀಕರಿಸಿ ಪಾರಾಯಣ ಮಾಡಬೇಕು ಅಂತ ಜಗದ್ಗುರು ಮಹಾಸ್ವಾಮಿಗಳವರು ಅಪ್ಪಣೆ ಮಾಡ್ತಾ ಇದ್ದಾರೆ. ಋಗ್ವೇದ ಪಾರಾಯಣ ವೇದ ಬ್ರಹ್ಮಶ್ರೀ ರಮೇಶ ಭಟ್ರು. ಯಜುರ್ವೇದ ಪಾರಾಯಣ ವೇದ ಬ್ರಹ್ಮಶ್ರೀ ಶ್ರೀರಾಮ ಶರ್ಮರು. ಸಾಮವೇದ ಪಾರಾಯಣ ವೇದ ಬ್ರಹ್ಮಶ್ರೀ ರಾಮಮೂರ್ತಿ ಶ್ರೌತಿಗಳು. ಸೂತ್ರಭಾಷ್ಯ ಪಾರಾಯಣ ವಿದ್ವಾನ್ ವೇದ ಬ್ರಹ್ಮಶ್ರೀ ಮಹಾದೇವ ಮರಾಠೆ. ಉಪನಿಷತ್ ಭಾಷ್ಯ ಪಾರಾಯಣ ಮತ್ತು ಪಂಚಾಂಗ ಪಠನ ತಂಗಿರಾಲ ಶಿವಕುಮಾರ ಶರ್ಮರು.
ಗೀತಾಭಾಷ್ಯ ಪಾರಾಯಣ ಆಸ್ಥಾನ ವಿದ್ವಾನ್ ಶ್ರೀ ಮಹಾಬಲೇಶ್ವರ ಭಟ್ರು. ಭುವನೇಶ್ವರಿ ಜಪ ಐನೂರು ತಂಗಿರಾಲ ದಕ್ಷಿಣಾಮೂರ್ತಿಗಳು. ಮಹಾವಿದ್ಯಾಪಾರಾಯಣ ವೇದಬ್ರಹ್ಮಶ್ರೀ ನಾಗಳೆ ನರಹರಿ ಸುಬ್ರಹ್ಮಣ್ಯ ಭಟ್ಟರು. ಪಾರ್ಥಿವೇಶ್ವರ ಪೂಜೆ ಮತ್ತು ಶ್ರೀ ಶಾರದಾಂಬ ಅರ್ಚಕರು ವೇದಬ್ರಹ್ಮಶ್ರೀ ತಂಗಿರಾಲ ಸೀತಾರಾಮ ಶರ್ಮರು. ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಶ್ರೀ ಸಿ ಕೃಷ್ಣ ಭಟ್ರು. ಬಾಲಾ ತ್ರಿಪುರ ಸುಂದರಿ ಮಂತ್ರಜಪ ಶ್ರೀ ಶರತ್ ಭಟ್ರು. ಶ್ರೀವಿದ್ಯಾ ಮಂತ್ರಜಪ ಶ್ರೀ ಗಣೇಶ ಪ್ರಸಾದ ಭಟ್ರು. ನವಾವರಣ ಅರ್ಚನೆ ಶ್ರೀ ನಾಗಳೆ ಅನಂತಮೂರ್ತಿ ಭಟ್ಟರು. ಶ್ರೀ ಸೂಕ್ತ ಜಪ ವೇದಬ್ರಹ್ಮ ಶ್ರೀ ಗಿರೀಶ ಹೆಬ್ಬಾರರು. ಶ್ರೀ ದುರ್ಗಾ ಜಪ ಶ್ರೀ ಚಂದ್ರಶೇಖರ ಐತಾಳರು. ಶ್ರೀ ಮಹಾಗಣಪತಿ ಮಂತ್ರಜಪ ವೇದಬ್ರಹ್ಮ ಶ್ರೀ ರಾಜೇಂದ್ರ ಹೊಳ್ಳರು. ಸೂರ್ಯ ನಮಸ್ಕಾರ ಶ್ರೀ ಜ್ಯೋತಿರಾದಿತ್ಯ ಶರ್ಮಾ. ಶ್ರೀಮದ್ ರಾಮಾಯಣ ಪಾರಾಯಣ ಶ್ರೀ ಭಾರ್ಗವ ಅಡಿಗರು. ಲಲಿತೋಪಾಖ್ಯಾನ ಪಾರಾಯಣ ಶ್ರೀ ಗುಣರಾಜ. ಗುಣರಾಜ